ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು mastmaga.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಸ್ಲಾಮಿಕ್ ಗುಂಪುಗಳೊಂದಿಗೆ ಕಾದಾಡ್ತಿರೋ ಇಸ್ರೇಲಿ ಸೇನೆಗೆ ಒಳಗೇನೆ ದಂಗೆ ಎದುರಿಸೋ ಪರಿಸ್ಥಿತಿ ಬಂದಿದೆ. ಇಸ್ರೇಲ್ನ ಒಳಗೆ ದಂಗೆ. ವೆಸ್ಟ್ ಬ್ಯಾಂಕ್ ಸೆಟಲ್ಮೆಂಟ್ಗಳಲ್ಲಿ ವಾಸಿಸೋ ಇಸ್ರೇಲಿ ಜನರು ಇಸ್ರೇಲಿ ಸೈನಿಕರ ಮೇಲೇನೆ ದಾಳಿ ಮಾಡಿದ್ದಾರೆ. ವೆಸ್ಟ್ ಬ್ಯಾಂಕ್ನಲ್ಲಿರೋ ಇಸ್ರೇಲ್ ಸೇನಾ ಇನ್ಫ್ರಾಗಳನ್ನ ಡ್ಯಾಮೇಜ್ ಮಾಡಿದ್ದಾರೆ. ಇತ್ತೀಚೆಗೆ ವೆಸ್ಟ್ ಬ್ಯಾಂಕ್ನಲ್ಲಿರೋ ಪ್ಯಾಲೆಸ್ತೇನಿಗಳ ಮೇಲೆ ಇಸ್ರೇಲಿ ಸೆಟ್ಲರ್ಸ್ ದಾಳಿ ಮಾಡೋದನ್ನ ಇಸ್ರೇಲಿ ಸೇನೆ ತಡೆದಿತ್ತು. ಅದರ ಬೆನ್ನಲ್ಲೇ ಈ ಘಟನೆಯಾಗಿದೆ. ವೆಸ್ಟ್ ಬ್ಯಾಂಕ್ನಲ್ಲಿರೋ ಇಸ್ರೇಲಿ ಮಿಲಿಟರಿ ಬೇಸ್ ಹೊರಗಡೆ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಪೆಪ್ಪರ್ ಸ್ಪ್ರೇ ಬಳಸಿ ಭದ್ರತಾ ಪಡೆಗಳ ಮೇಲೆ ದಾಳಿ ಕೂಡ ಮಾಡಿದ್ದಾರೆ. ಸೇನಾ ವಾಹನಗಳನ್ನು ಡ್ಯಾಮೇಜ್ ಮಾಡಿ ಸೆಕ್ಯೂರಿಟಿಗಾಗಿ ಬಳಸ್ತಾ ಇದ್ದ ಎಲೆಕ್ಟ್ರಾನಿಕ್ ಸಾಧನಗಳಿಗೆ ಬೆಂಕಿ ಇಟ್ಟಿದ್ದಾರೆ. ಇಸ್ರೇಲ್ ಸೈನಿಕರು ದೇಶದ್ರೋಹಿಗಳು ಅಂತ ಯಹೂದಿಗಳೇ ಘೋಷಣೆ ಕೂಗಿದ್ದಾರೆ. ಇವ್ರನ್ನ ಹಿಲ್ ಟಾಪ್ ಯೂತ್ ಅಂತ ಕರೀತಾರೆ. ಇಸ್ರೇಲ್ನಲ್ಲಿ ರೇಸ್ ನಡೀತಾ ಇದೆ, ಯಾರು ಅಲ್ಟ್ರಾ ಬಲಪಂಥೀಯರು ಅಂತ. ಬಲಪಂಥೀಯರು, ಮಧ್ಯಮ ಬಲಪಂಥೀಯರು, ತೀವ್ರ ಬಲಪಂಥೀಯರು, ತೀವ್ರ 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 ಬಲಪಂಥೀಯರು ಅಂತೆಲ್ಲ. ಅದರಲ್ಲಿ ಈ ಹಿಲ್ ಟಾಪ್ ಯೂತ್ ಅಂತ ಕರೆಯೋರು, ಇವರು ನೀವೆಲ್ಲ ಸಾಕಾಗಲ್ಲ, ನೀವು ಅಷ್ಟೊಂದು ಯಹೂದಿತನವನ್ನು ತೋರಿಸ್ತಾ ಇಲ್ಲ, ಇನ್ನೂ ಅಗ್ರೆಸಿವ್ ಆಗಿ ಹೋಗಬೇಕು ಅನ್ನೋ ಮೈಂಡ್ ಸೆಟ್ನವ್ರು ಇವರು. ಹಿಲ್ ಟಾಪ್ ಯೂತ್ ಅಂತ ಕರೀತಾರೆ ಇವ್ರನ್ನ. ಇವರು ಇಸ್ರೇಲ್ನ ಅತಿ ಮೂಲಭೂತವಾದಿ ಸಂಘಟನೆಗಳಲ್ಲೊಂದು. ಇವರು ಇಡೀ ವೆಸ್ಟ್ ಬ್ಯಾಂಕ್ ಯಹೂದಿಗಳಿಗೆ ಸೇರಿದ್ದು ಅಂತ ಗಲಾಟೆ ಮಾಡ್ತಾರೆ. ಅಲ್ಲಿ ಸೈನಿಕರು ಶಾಂತಿ ಕಾಪಾಡಕ್ಕೆ ಹೋದಾಗ ಸೈನಿಕರನ್ನೇ ಹೊಡೆದಿದ್ದಾರೆ ಇವರು. ಹಾಗೆ ನೋಡಿದ್ರೆ ಈ ಇಸ್ರೇಲಿ ಗುಂಪು ಪ್ಯಾಲೆಸ್ತೇನಿಗಳ ಮೇಲೆ ದಾಳಿ ಮಾಡೋದು ಇದೇ ಮೊದಲ ಬಾರಿಯಲ್ಲ, ದೊಡ್ಡ ಹಿಸ್ಟ್ರಿನೇ ಇದೆ. 1967ರಲ್ಲಿ ಇಸ್ರೇಲ್ ಮತ್ತು ಅರಬ್ ರಾಷ್ಟ್ರಗಳ ನಡುವೆ 6 ಡೇ ವಾರ್ ಆಗಿತ್ತು. 6 ದಿನಗಳ ಯುದ್ಧ ಆಗಿತ್ತು. ಆಗ ಇಸ್ರೇಲ್ ಪೂರ್ವ ಜೆರುಸಲಂ ಸೇರಿ ವೆಸ್ಟ್ ಬ್ಯಾಂಕ್ ಅನ್ನ ತನ್ನ ವಶಕ್ಕೆ ಪಡ್ಕೊಳ್ತು. ನಂತರ ನಿಧಾನವಾಗಿ ಈ ಜಾಗದಲ್ಲಿ ಇಸ್ರೇಲಿ ಸೆಟಲ್ಮೆಂಟ್ ಸ್ಥಾಪಿಸೋಕೆ ಶುರು ಮಾಡಿದ್ರು. ಜಗತ್ತಿನ ಬಹುತೇಕ ರಾಷ್ಟ್ರಗಳು ಇಸ್ರೇಲ್ನ ಈ ನಿರ್ಧಾರವನ್ನು ಅಂತಾರಾಷ್ಟ್ರೀಯ ಕಾನೂನುಗಳ ಉಲ್ಲಂಘನೆ ಅಂತಲೇ ಪರಿಗಣಿಸಿದ್ವು. ಆದರೆ ವೆಸ್ಟ್ ಬ್ಯಾಂಕ್ ನಮಗೆ ಸೇರಿದ್ದು ಅಂತ ಇಸ್ರೇಲ್ ಹೇಳ್ತು. ಹೀಗಾಗಿ ಪ್ಯಾಲೆಸ್ತೇನಿಗಳು ಮತ್ತು ಇಸ್ರೇಲಿಗರ ನಡುವೆ ಉದ್ವಿಗ್ನತೆ ಶುರುವಾಯಿತು. ನಂತರ ಇಸ್ರೇಲಿ ಸೆಟ್ಲರ್ಸ್ ನಿಧಾನವಾಗಿ ಪ್ಯಾಲೆಸ್ತೇನ್ಗೆ ಸೇರಿದ ಇತರ ಭೂಭಾಗವನ್ನು ವಶಕ್ಕೆ ಪಡೆಯೋಕೆ ಶುರು ಮಾಡಿದ್ರು. ಅಲ್ಲಿಂದ ಇಸ್ರೇಲಿಗರು ಮತ್ತು ಪ್ಯಾಲೆಸ್ತೇನಿಗಳ ನಡುವೆ ಘರ್ಷಣೆ ಆಗ್ತಾನೆ ಇರುತ್ತೆ. ಆದರೆ ಇತ್ತೀಚೆಗೆ ಅಂತಹದ್ದೇ ಘರ್ಷಣೆ ನಡೆದು ಪ್ಯಾಲೆಸ್ತೇನಿಗಳ ಮೇಲೆ ಇಸ್ರೇಲಿಗರು ದಾಳಿ ಮಾಡಿದಾಗ ಇಸ್ರೇಲ್ ಸೇನೆ ಹೋಗಿ ತಡೆದ ಕಾರಣ ಅವರು ಸಿಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಸ್ರೇಲ್ ಸೇನೆಗೇನೆ ಹೊಡೆದು ಓಡಿಸಿದ್ದಾರೆ. ಇರಾನ್ ಜೊತೆ ಕದನ ವಿರಾಮವಾದ ಬೆನ್ನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮುಂದಿನ ವಾರವೇ ಅಮೆರಿಕಗೆ ಭೇಟಿ ಪ್ಲಾನ್ ಹಾಕೊಂಡಿದ್ದಾರೆ. ಈ ಭೇಟಿ ವೇಳೆ ನೆತನ್ಯಾಹು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಜೊತೆಗೆ ಹೈ ಲೆವೆಲ್ ಮೀಟಿಂಗ್ ನಡೆಸ್ತಾರೆ. ಗಾಜಾ ಕದನ ವಿರಾಮ ಮತ್ತು ಒತ್ತೆಯಾಳುಗಳ ಸಂಬಂಧ ಈ ಮಾತುಕತೆ ಮಹತ್ವ ಪಡಿತಾ ಇದೆ. ಇಸ್ರೇಲ್ ಗಾಜಾ ಸಂಘರ್ಷ ಮುಂದುವರೆದಿದೆ. ಇಸ್ರೇಲ್ ಸೇನೆ ನಡೆಸಿದ ದಾಳಿಗೆ ಮತ್ತೆ 74 ಮಂದಿ ಗಾಜಾದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ ಅಂತ ಹಮಸ್ ಹೇಳಿದೆ. ಏನೋ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕುರಿತಂತೆ ಮತ್ತಷ್ಟು ಹೊಸ ಮಾಹಿತಿ ಬರ್ತಾ ಇದೆ. ಇದೇ ಮೊದಲ ಬಾರಿಗೆ POK ನಲ್ಲಿ ಮಾಡಿದ್ದ ದಾಳಿ ಕುರಿತು ಹೈ ರೆಸಲ್ಯೂಷನ್ ಸ್ಯಾಟಲೈಟ್ ಇಮೇಜಸ್ ಬಂದಿವೆ. ಇದರಲ್ಲಿ 2 ಪ್ರಮುಖ ಉಗ್ರ ಟ್ರೈನಿಂಗ್ ಕ್ಯಾಂಪ್ಗಳು ನಾಶವಾಗಿರುವುದು ಕಂಡುಬಂದಿದೆ. ಅದರಲ್ಲಿ ಒಂದು ಪಾಕ್ ಆಕ್ರಮಿತ ಕಾಶ್ಮೀರದ ಮುಜಫರಾಬಾದ್ನಲ್ಲಿರೋ ಸೈಯದ್ನಾ ಬಿಲಾಲ್ ಕ್ಯಾಂಪ್ ಆದ್ರೆ ಮತ್ತೊಂದು ಕೋಟ್ಲಿಯಲ್ಲಿರೋ ಗುಲ್ಪುರ್ ಕ್ಯಾಂಪ್ ಅಂತ ಗೊತ್ತಾಗಿದೆ. ಏನೋ ಈಗ ನೀವು ಕೂಡ ನೋಡ್ತಾ ಇದ್ದೀರಿ, ಇದು ಸೈಯದ್ನಾ ಬಿಲಾಲ್ ಉಗ್ರ ಕ್ಯಾಂಪ್. ಪಾಕ್ ಆಕ್ರಮಿತ ಕಾಶ್ಮೀರದ ರಾಜಧಾನಿ ಮುಜಫರಾಬಾದ್ ನಲ್ಲಿ ಈ ಉಗ್ರರ ಗೂಡಿತ್ತು. ಇದರ ಮಹತ್ವ ಏನು ಅಂದ್ರೆ, ಯಾವುದೇ ಉಗ್ರ ದಾಳಿಗೂ ಮೊದಲು ಜೈಷ್ ಉಗ್ರರೆಲ್ಲ ಇಲ್ಲಿ ಬಂದು ತಯಾರಿ ಮಾಡಿಕೊಳ್ತಾ ಇದ್ರು. ಇಲ್ಲಿ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನ ಹ್ಯಾಂಡಲ್ ಮಾಡೋದು, ಕಾಡೊಳಗೆ ಹೇಗೆ ಬದುಕಬೇಕು ಅದೆಲ್ಲ ಟ್ರೈನಿಂಗ್ ಕೊಡಲಾಗ್ತಾ ಇತ್ತು. ಸ್ಫೋಟಕಗಳ ತಯಾರಿ ಮತ್ತು ಅವುಗಳನ್ನು ಬಳಸೋ ರೀತಿ ಎಲ್ಲ ಟ್ರೈನಿಂಗ್ ಆಗ್ತಾ ಇತ್ತು. ಸೇನಾ ಮೂಲಗಳ ಪ್ರಕಾರ 2023 ಜೂನ್ ವೇಳೆ ಹೊಸದಾಗಿ ರಿಕ್ರೂಟ್ ಆಗಿದ್ದ ಉಗ್ರರಿಗೆ ಮತ್ತಷ್ಟು ಹೈ ಕ್ಲಾಸ್ ಟ್ರೈನಿಂಗ್ ಕೊಡಲಾಗಿತ್ತು. ಅವ್ರನ್ನೆಲ್ಲ ಉರಿ ಮತ್ತು ಕೆರಾನ್ ಸೆಕ್ಟರ್ನಲ್ಲಿರೋ LOC ಉದ್ದಕ್ಕೂ ಚೂ ಬಿಟ್ಟು ಜಮ್ಮು ಕಾಶ್ಮೀರದ ರಾಂಬನ್ ಮತ್ತು ಕಥುವಾದಲ್ಲಿರೋ ರೈಲ್ವೆ ಬ್ರಿಡ್ಜ್ ಅನ್ನು ಟಾರ್ಗೆಟ್ ಮಾಡೋಕೆ ಹೇಳಲಾಗಿತ್ತು. ನಂತರ ಇಲ್ಲಿ ಟ್ರೈನಿಂಗ್ ಪಡೆದ ಉಗ್ರಗಾಮಿಗಳನ್ನು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿರೋ ಉಗ್ರರ ಲಾಂಚ್ ಪ್ಯಾಡ್ಗೆ ಕಳಿಸಲಾಗಿತ್ತು. ಅಲ್ಲಿ ಅವರಿಗೆ ಕಮ್ಯುನಿಕೇಷನ್ ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರನ್ನೆಲ್ಲ 4 ರಿಂದ 8 ಗುಂಪಾಗಿ ಉಗ್ರ ಗುಂಪುಗಳನ್ನಾಗಿ ಡಿವೈಡ್ ಮಾಡ್ತಾ ಇದ್ರು. ಆನಂತರ ಗುಂಪಾಗಿ ಭಾರತಕ್ಕೆ ನುಗ್ತಾ ಇದ್ರು ಬೇರೆ ಬೇರೆ ಜಾಗಗಳಿಂದ. ಕಳೆದ ವರ್ಷ ಮಾರ್ಚ್ ಮತ್ತು ಮೇ ತಿಂಗಳಲ್ಲೂ ಕೂಡ ಇಂಟರ್ನ್ಯಾಷನಲ್ ಬಾರ್ಡರ್ ಮೂಲಕ ಒಂದಷ್ಟು ಜನರು ಭಾರತದ ಕಡೆಗೆ ನುಗ್ಗುವಲ್ಲಿ
ಯಶಸ್ವಿಯಾಗಿದ್ರು. ಕಳೆದ ವರ್ಷ ಜಮ್ಮುನಲ್ಲಿ ನಡೆದ ಹೆಚ್ಚಿನ ಉಗ್ರ ದಾಳಿಗೆ ಈ ಕ್ಯಾಂಪ್ನಲ್ಲಿ ಟ್ರೈನಿಂಗ್ ಪಡೆದ ಉಗ್ರರೇ ಕಾರಣ ಅಂತ ಹೇಳಲಾಗಿತ್ತು. ಹೀಗಾಗಿ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಈ ಕ್ಯಾಂಪ್ಗೂ ಕೂಡ ಭಾರತ ಸ್ಫೋಟಕವನ್ನು ಸುರಿದಿತ್ತು. ಅದರಲ್ಲಿ ಇಡೀ ಕಟ್ಟಡ ಧ್ವಂಸ ಆಗಿದ್ದು, ದಾಳಿಗೂ ಮೊದಲು ಮತ್ತು ದಾಳಿಯ ನಂತರದ ಇಮೇಜಸ್ ಅನ್ನು ಮ್ಯಾಕ್ಸರ್ ಟೆಕ್ನಾಲಜೀಸ್ ಈಗ ರಿಲೀಸ್ ಮಾಡಿದೆ. ಗಮನಿಸಬೇಕಾದ ಸಂಗತಿ ಅಂದರೆ ಇದರ ಅಕ್ಕಪಕ್ಕದಲ್ಲಿ ನಾಗರಿಕ ಕಟ್ಟಡಗಳಿದ್ರೂ ಕೂಡ ಭಾರತ ಮಾಡಿರೋ ದಾಳಿಯಲ್ಲಿ ಏನೂ ಡ್ಯಾಮೇಜ್ ಆಗಿಲ್ಲ. ಸ್ಪೆಸಿಫಿಕ್ ಆಗಿ ಪಿನ್ ಪಾಯಿಂಟ್ ಅಕ್ಯುರಸಿಯೊಂದಿಗೆ ಪ್ರಿಸೈಸ್ ಆಗಿ ಉಗ್ರ ಕ್ಯಾಂಪನ್ನು ಭಾರತ ಧ್ವಂಸ ಮಾಡಿದೆ. ದಾಳಿ ಆದಾಗ ಕನಿಷ್ಠ 50 ಉಗ್ರ ಮರಿಗಳು ಇದರಲ್ಲಿ ಚೆನ್ನಾಗಿ ಬೆಳೀತಾ ಇದ್ರು ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಎಲ್ಲ ಹೋಗಿದ್ದಾರೆ. ಏನೋ ಕೋಟ್ಲಿಯಲ್ಲಿನ ಲಷ್ಕರ್ ಉಗ್ರ ಕ್ಯಾಂಪ್ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಇದನ್ನು ಗುಲ್ಪುರ್ ಕ್ಯಾಂಪ್ ಅಂತ ಕರೆಯಲಾಗ್ತಾ ಇದ್ದು, ಜಮ್ಮು ಕಾಶ್ಮೀರದ ರಜೌರಿ ಜಿಲ್ಲೆಯ ಪಶ್ಚಿಮಕ್ಕೆ 40 ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ. ನೀವು ನೋಡ್ತಿರ್ಬೋದು, ದಟ್ಟ ಕಾಡಿನ ಮಧ್ಯೆ ಕ್ಯಾಂಪ್ ಮಾಡಿಕೊಂಡಿದ್ದಾರೆ. 2023ರಲ್ಲಿ ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಆದ ದಾಳಿ, ಕಳೆದ ವರ್ಷ ಯಾತ್ರಿಕರ ಮೇಲಾದ ಬಸ್ ಮೇಲೆ ಏನು ದಾಳಿ ಆಯಿತು ಅದು ಆ ಉಗ್ರ ದಾಳಿ. ಅವರೆಲ್ಲರಿಗೂ ಕೂಡ ದಾಳಿ ಮಾಡಿದ ಉಗ್ರರಿಗೆಲ್ಲ ಇಲ್ಲೇ ಟ್ರೈನಿಂಗ್ ಕೊಡಲಾಗ್ತಿತ್ತು ಅಂತ ಹೇಳ್ತಿದ್ದಾರೆ. ಅಲ್ಲದೆ ಇಲ್ಲಿ ದೊಡ್ಡ ಸಂಖ್ಯೆಯ ಉಗ್ರರು, ಆತ್ಮಾಹುತಿ ದಾಳಿಕೋರರು, ಇವರೆಲ್ಲರಿಗೂ ಅಡ್ವಾನ್ಸ್ ಟ್ರೈನಿಂಗ್ ಕೊಡಲಾಗ್ತಾ ಇದ್ದು, ಸುಮಾರು 30ರಿಂದ 50 ಉಗ್ರರು ಮತ್ತು ಅದರ ತರಬೇತುದಾರರು ಇಲ್ಲಿ ಯಾವಾಗಲೂ ಇರ್ತಾ ಇದ್ರು ಅಂತ ಸೇನಾಧಿಕಾರಿಗಳು ಇಂಟೆಲಿಜೆನ್ಸ್ ಅನ್ನ ಮುಂಚೆನೆ ಕಲೆ ಹಾಕಿದ್ರು. 2022 ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹೊತ್ತಲ್ಲಿ ಇದರ ನಿರ್ಮಾಣ ಮಾಡಲಾಗಿತ್ತು. ಆದರೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಇದರ ಮೇಲೂ ಕೂಡ ಸ್ಫೋಟಕವನ್ನು ಸುರಿಯಲಾಗಿದೆ. ದಾಳಿಗೂ ಮುಂಚೆ ಮತ್ತು ದಾಳಿಯ ನಂತರ ಹೇಗಾಗಿದೆ, 2 ತುಂಡಾಗಿ ಹೋಗಿದೆ. ಆ ದೃಶ್ಯಗಳು ಇಲ್ಲಿ ಕಾಣಿಸ್ತಾ ಇದೆ. 2 ಕಟ್ಟಡಗಳ ಮೇಲೆ ನಿಖರವಾಗಿ ದಾಳಿ ಮಾಡಲಾಗಿದೆ. ಕಟ್ಟಡದ ಮೇಲ್ಛಾವಣಿ ಎಲ್ಲ ಹರಿದು ಸೀಳು ಹೋಗಿದೆ. ಇನ್ನೊಂದು ಕಡೆ ಆಪರೇಷನ್ ಸಿಂಧೂರ್ ನಂತರ ಭಾರತ ತನ್ನ ಸೇನಾ ಶಕ್ತಿಯನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸಿಕೊಳ್ತಿದೆ. ಈಗ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಮೊತ್ತದ ಹೊಸ ಡಿಫೆನ್ಸ್ ಪ್ರಾಜೆಕ್ಟ್ಗೆ ಸರ್ಕಾರ ಕೈ ಹಾಕ್ತಾ ಇದೆ. ಇದರಲ್ಲಿ ಹೊಸ ಆಯುಧಗಳ ಖರೀದಿಯೊಂದಿಗೆ ಇರೋ ಆಯುಧಗಳನ್ನು ಮಾಡರ್ನೈಸ್ ಮಾಡಲಾಗುತ್ತೆ. ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ನೇತೃತ್ವದ ಡಿಫೆನ್ಸ್ ಆಕ್ವಿಸಿಷನ್ ಕೌನ್ಸಿಲ್ ಈ ವಾರ ಮೀಟಿಂಗ್ ನಡೆಸಲಿದ್ದು, ಇಲ್ಲಿ ಫೈನಲ್ ಆಗುತ್ತೆ. ಈ ಪ್ರಸ್ತಾವನೆಯಲ್ಲಿ 84 ಸುಖೋಯ್ 30 MK ಜೆಟ್ಗಳನ್ನು ಅಪ್ಗ್ರೇಡ್ ಮಾಡೋ ಪ್ಲಾನ್ ಕೂಡ ಇದೆ. DRDO ಅಭಿವೃದ್ಧಿಪಡಿಸಿದ ಕ್ವಿಕ್ ರಿಯಾಕ್ಷನ್ ಸರ್ಫೇಸ್ ಟು ಏರ್ ಮಿಸೈಲ್, ಈ QRSAM, ಇದ್ರ ಬಗ್ಗೆ ನಾವು ನಿಮಗೆ ಈ ಸ್ಪೆಷಲ್ ರಿಪೋರ್ಟ್ನಲ್ಲಿ ಮಾಹಿತಿ ಕೊಟ್ಟಿದ್ವಿ. ಅದರ ಖರೀದಿಗೆ ಕ್ಲಿಯರೆನ್ಸ್ ಸಿಗುತ್ತೆ. ಅಲ್ಲದೆ ಐಸ್ಟಾರ್ ಪ್ರೋಗ್ರಾಮ್ ಅಡಿಯಲ್ಲಿ ವಾಯುಪಡೆಗೆ 3 ಸ್ಪೈ ಪ್ಲೇನ್ ಖರೀದಿ ಮಾಡೋದು ಕೂಡ ಇದರಲ್ಲಿ ಸೇರಿದೆ. ಹಾಗೆ ಭಾರತೀಯ ನೇವಿ DRDO ಡೆವಲಪ್ ಮಾಡಿರೋ ಪ್ರೆಷರ್ ಬೇಸ್ಡ್ ಮೋಡ್ ಮೈನ್ಸ್ಗೆ ಪ್ರಸ್ತಾವನೆ ಸಲ್ಲಿಸಿದೆ. ಅಂದ ಹಾಗೆ ಈ ಮೈನ್ಸ್ನ ಸಮುದ್ರದಲ್ಲಿ ಇಡಲಾಗುತ್ತೆ. ಶತ್ರುಗಳ ಹಡಗು ಅಥವಾ ಜಲಾಂತರ್ಗಾಮಿ ಇವುಗಳ ಬಳಿ ಬಂದಾಗ ನೀರಿನ ಪ್ರೆಷರ್ನಲ್ಲಿನ ಬದಲಾವಣೆ ಮತ್ತು ಅಕಾಸ್ಟಿಕ್ ಸಿಗ್ನಲ್ಸ್ ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ನ ಪತ್ತೆ ಹಚ್ಚಿ ಇದು ಸ್ಫೋಟಗೊಳ್ತವೆ. ಇವೆಲ್ಲದರ ಖರೀದಿ ಮತ್ತು ಮಾಡರ್ನೈಸೇಷನ್ ಬಗ್ಗೆ ಇದರಲ್ಲಿ ಮಹತ್ವದ ನಿರ್ಧಾರ ಆಗುತ್ತೆ ಮೀಟಿಂಗ್ನಲ್ಲಿ. ಮತ್ತೊಂದು ಕಡೆ DRDO ದೊಡ್ಡ ಸುದ್ದಿ ಕೊಟ್ಟಿದೆ. ದೇಶದ ಮೊದಲ ಫೋಟಾನಿಕ್ ರೇಡಾರ್ ಟ್ರಯಲ್ ರನ್ಗೆ ರೆಡಿಯಾಗಿದೆ. ಈ ರೇಡಾರ್ ಅನ್ನ ಬೆಂಗಳೂರಲ್ಲಿರೋ DRDO ಎಲೆಕ್ಟ್ರಾನಿಕ್ಸ್ ಅಂಡ್ ರೇಡಾರ್ ಡೆವಲಪ್ಮೆಂಟ್ ಎಸ್ಟಾಬ್ಲಿಷ್ಮೆಂಟ್ LRDE ನಲ್ಲಿ ಡಿಸೈನ್ ಮಾಡಲಾಗಿದೆ. ಸಾಂಪ್ರದಾಯಿಕ ರೇಡಾರ್ಗೆ ಹೋಲಿಸಿಕೊಂಡ್ರೆ ಇದರ ಕಾರ್ಯಶೈಲಿ ಬೇರೆ ಇದೆ. ಸಾಂಪ್ರದಾಯಿಕ ರೇಡಾರ್ ರೇಡಿಯೋ ಫ್ರೀಕ್ವೆನ್ಸಿಯನ್ನು ಬಳಕೆ ಮಾಡ್ತವೆ. ಆದರೆ ಫೋಟಾನಿಕ್ ರೇಡಾರ್ಸ್ನಲ್ಲಿ ಸಿಗ್ನಲ್ನ ಟ್ರಾನ್ಸ್ಫರ್ ಮತ್ತು ರಿಸೀವ್ ಮಾಡ್ಕೊಳ್ಳೋಕೆ ಲೈಟ್ ಬೇಸ್ಡ್ ಟೆಕ್ನಾಲಜಿಯನ್ನು ಯೂಸ್ ಮಾಡ್ತಾರೆ. ಅಂದರೆ ಲೇಸರ್ ಮತ್ತು ಆಪ್ಟಿಕಲ್ ಫೈಬರ್ಸ್ನ ಯೂಸ್ ಮಾಡಲಾಗುತ್ತೆ. ಏನು ಸಿಂಪಲ್ ಆಗಿ ಹೇಳಬೇಕು ಅಂದರೆ ಇವುಗಳು ಲೈಟ್ ಸಿಗ್ನಲ್ಸ್ನ ರೇಡಾರ್ ಸಿಗ್ನಲ್ಸ್ ಆಗಿ ಚೇಂಜ್ ಮಾಡ್ತವೆ. ಇದರಿಂದ ಇವು ಹೆಚ್ಚು ನಿಖರ ಮತ್ತು ವೇಗವಾಗಿ ಶತ್ರು ಆಬ್ಜೆಕ್ಟ್ಸನ್ನು ಕಂಡುಹಿಡಿಯಬಹುದು. ಅಲ್ಲದೆ ಇವುಗಳನ್ನು ಬ್ಲಾಕ್ ಮಾಡೋದು ಕೂಡ ತುಂಬ ಡಿಫಿಕಲ್ಟ್. ಶತ್ರುಗಳಿಗೆ ಜಾಮ್ ಮಾಡೋಕ್ಕಾಗಲ್ಲ. ಶತ್ರುಗಳಿಗೆ ಈ ರೇಡಾರ್ಗಳಿಗೆ ಸ್ಟೆಲ್ತ್ ಟಾರ್ಗೆಟ್ಸ್ನ ಕೂಡ ಪತ್ತೆ ಮಾಡೋ ಸಾಮರ್ಥ್ಯ ಇದೆ. ಟಾರ್ಗೆಟ್ನ ಹೈ ರೆಸಲ್ಯೂಷನ್ 3D ಇಮೇಜಸ್ ಅನ್ನು ಕೂಡ ಮಾಡಿಕೊಡುತ್ತಿದ್ದು, ಹಾಗೆ ಕಡಿಮೆ ಹೀಟನ್ನು ಕೂಡ ಜನರೇಟ್ ಮಾಡುತ್ತೆ. ಎನರ್ಜಿ ಎಫಿಷಿಯೆಂಟ್ ಕೂಡ. ಹೀಗಾಗಿ ಭಾರತಕ್ಕೆ ತುಂಬ ಅಗತ್ಯ ಇದೆ. ಈಗ ಆಲ್ರೆಡಿ ಚೈನಾ, ಪಾಕ್ ಸ್ಟೆಲ್ತ್ ಡ್ರೋನ್ಸ್ ಮತ್ತು ಏರ್ಕ್ರಾಫ್ಟ್ ಟೆಕ್ನಾಲಜಿ ಮೇಲೆ ಹೆಚ್ಚೆಚ್ಚು ಖರ್ಚು ಮಾಡ್ತಿದ್ದಾರೆ. ಪಾಕ್ ಏನು ಮಾಡುತ್ತೆ, ಚೀನಾದ ಹತ್ರ ಕೇಳಿ ತಗೊಳುತ್ತೆ ಅಷ್ಟೇ. ಸೊ ಈ ರೀತಿ ಮಾಡ್ತಿದ್ದಾರೆ. ಹೀಗಾಗಿ ಭಾರತಕ್ಕೆ ಅವುಗಳನ್ನು ಪತ್ತೆ ಮಾಡೋಕೆ ಇಂಥ ಅಡ್ವಾನ್ಸ್ಡ್ ರೇಡಾರ್ಗಳ ಅವಶ್ಯಕತೆ ಇದೆ ಅಂತ ರಕ್ಷಣಾ ತಜ್ಞರು ಕೂಡ ಹೇಳ್ತಾ ಇದ್ರು. ಅದೇ ಟೈಮ್ನಲ್ಲಿ ರೆಡಿ ಆಗ್ತಾ ಇದೆ. ಬಹುನಿರೀಕ್ಷಿತ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ಬಗ್ಗೆ ವೈಟ್ ಹೌಸ್ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿಕೆ ಕೊಟ್ಟಿದ್ದಾರೆ. ಭಾರತವನ್ನ ಸ್ಟ್ರಾಟಜಿಕ್ ಅಲೈ ಅಂತ ಕರೆದಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆ ಕೊನೆ ಹಂತಕ್ಕೆ ಬಂದು ತಲುಪಿದೆ. ಆದಷ್ಟು ಬೇಗ ಅದರ ಬಗ್ಗೆ ನಾವು ಡಿಸಿಷನ್ ಅನೌನ್ಸ್ ಮಾಡ್ತೀವಿ. ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಭಾರತ ನಮಗೆ ತುಂಬಾ ಮುಖ್ಯವಾದ ಸ್ಟ್ರಾಟಜಿಕ್ ಅಲೈ. ಅಂದರೆ ಸೇನೆ, ಭದ್ರತೆ, ಆರ್ಥಿಕ ಸಹಕಾರದಲ್ಲಿ ಅಮೆರಿಕ ಭಾರತವನ್ನ ಇಂಪಾರ್ಟೆಂಟ್ ಪಾರ್ಟ್ನರ್ ಅಂತ ಪರಿಗಣಿಸುತ್ತೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ನರೇಂದ್ರ ಮೋದಿಯೊಂದಿಗೆ ಒಳ್ಳೆ ಸಂಬಂಧವನ್ನು ಹೊಂದಿದ್ದಾರೆ. ಟ್ರಂಪ್ ಈ ಸಂಬಂಧವನ್ನು ಹಾಗೆ ಮುಂದುವರಿಸುತ್ತಾರೆ ಅಂತ ಕ್ಯಾರೋಲಿನ್ ಲೆವಿಟ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದಲ್ಲಿ ನಡೀತಾ ಇರೋ ಕ್ವಾಡ್ ಫಾರಿನ್ ಮಿನಿಸ್ಟರ್ ಮೀಟಿಂಗ್ನಲ್ಲಿ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿಯಾಗಿರೋ ಹೊತ್ತಲ್ಲೇ ಈ ಹೇಳಿಕೆ ಬಂದಿದೆ ವೈಟ್ ಹೌಸ್ನಿಂದ. ಇನ್ನು ಅಮೆರಿಕ ಸಿರಿಯಾ ವಿಚಾರದಲ್ಲಿ ಮಹತ್ವದ ನಿರ್ಧಾರಗಳನ್ನು ತಗೊಂಡಿದೆ. ಸಿರಿಯಾ ಮೇಲೆ ಹೇರಿದ್ದ ನಿರ್ಬಂಧಗಳನ್ನು ಕೊನೆಗೊಳಿಸುವ ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಡೊನಾಲ್ಡ್ ಟ್ರಂಪ್ ಸೈನ್ ಹಾಕಿದ್ದಾರೆ.
ಕಳೆದ ಮೇನಲ್ಲಿ ಟ್ರಂಪ್ ಮಿಡಲ್ ಈಸ್ಟ್ಗೆ ಭೇಟಿ ಕೊಟ್ಟಾಗ ಸಿರಿಯಾದ ಮೇಲೆ ಹಾಕಿದ್ದ ಎಲ್ಲ ಸ್ಯಾಂಕ್ಷನ್ಸ್ ನ ತೆಗೆದು ಹಾಕೋದಾಗಿ ಅನೌನ್ಸ್ ಮಾಡಿದ್ರು. ಅದರಂತೆ ಈಗ ಅಲ್ ಶರಾ ಅನ್ನೋ ಮಾಜಿ ಉಗ್ರನ ಮೇಲಿನ ನಿರ್ಬಂಧಗಳನ್ನ, ಆತನ ಆಡಳಿತದ ಮೇಲಿದ್ದ ಬ್ಯಾನ್ ಅನ್ನ ಅಮೆರಿಕ ಅಧಿಕೃತವಾಗಿ ತೆಗೆದುಹಾಕಿದೆ. ಆದರೆ ಸಿರಿಯಾದ ಮಾಜಿ ಅಧ್ಯಕ್ಷ ಬಶರ್ ಅಲ್ ಅಸದ್ ಮೇಲಿರೋ ನಿರ್ಬಂಧಗಳು ಹಾಗೆ ಕಂಟಿನ್ಯೂ ಆಗಲಿವೆ ಅಂತ ವೈಟ್ ಹೌಸ್ ತಿಳಿಸಿದೆ. 2025 ಮೇ 25ರಿಂದ ಜೂನ್ 5ರವರೆಗೆ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳದೆ ಕಣ್ಮರೆಯಾಗಿದ್ರು. ಈ ವಿಚಾರ ಈಗ ಸಾಕಷ್ಟು ರಾಜಕೀಯ ಊಹಾಪೋಹಗಳಿಗೆ ಕಾರಣವಾಗಿದೆ. ಚೀನಾದ ಕಮ್ಯುನಿಸ್ಟ್ ಪಾರ್ಟಿಯ ಉನ್ನತ ಮಟ್ಟದಲ್ಲಿ ಆಂತರಿಕ ರಾಜಕೀಯದಲ್ಲಿ ಏನಾದರೂ ಕೂಡ ಸಮಸ್ಯೆ ಆಗಿದೆಯಾ, ಶಿ ಜಿನ್ಪಿಂಗ್ ಅವರ ಸೈದ್ಧಾಂತಿಕ ನಿಲುವುಗಳು ದುರ್ಬಲ ಆಗ್ತಾ ಇದಾವನ್ನೋ ಅನುಮಾನಗಳನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಅಂದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಚೀನಾದಲ್ಲಿ ಅಲ್ಲಿನ ನೇವಿ ಮುಖ್ಯಸ್ಥರನ್ನೇ ಇಂಪಾರ್ಟೆಂಟ್ ಡಿಸಿಷನ್ ಬಾಡಿಯಿಂದ ಡ್ರಾಪ್ ಮಾಡಲಾಗಿತ್ತು. ಅದಕ್ಕೂ ಮುನ್ನ ಜಿನ್ಪಿಂಗ್ ರ ಆಪ್ತ ಬಳಗದಲ್ಲಿದ್ದ ಮಿಯಾವೋ ಅನ್ನೋರನ್ನ ಬಂಧಿಸಿ ಜೈಲಿಗೆ ಅಟ್ಟಲಾಗಿದೆ. ಅವರು ಕೂಡ ಸೇನೆಯಲ್ಲಿ ಇಂಪಾರ್ಟೆಂಟ್ ರೋಲ್ ನಲ್ಲಿದ್ರು. ಅಧಿಕಾರಕ್ಕೆ ಬಂದಾಗಿನಿಂದ ಜಿನ್ಪಿಂಗ್ ತಮ್ಮ ವಿರುದ್ಧ ಧ್ವನಿ ಎತ್ತಿದ ಸುಮಾರು 78 ಟಾಪ್ ಸೇನಾಧಿಕಾರಿಗಳನ್ನ ಈ ರೀತಿ ಡಿಸ್ಮಿಸ್ ಮಾಡಿದ್ದಾರೆ. ಈಗ ಈ ತರ ಸುದ್ದಿ ಬರ್ತಾ ಇದೆ. ರಷ್ಯಾ ಯುಕ್ರೇನ್ ಕದನದಲ್ಲಿ ಯುಕ್ರೇನ್ನ F-16 ಫೈಟರ್ ಜೆಟ್ ಪೈಲಟ್ ಲೆಫ್ಟಿನೆಂಟ್ ಕರ್ನಲ್ ಮ್ಯಾಕ್ಸಿಮ್ ಓಸ್ಟೆನೆಂಕೋ ಮೃತಪಟ್ಟಿದ್ದಾರೆ. ರಷ್ಯಾದ ವಾಯುದಾಳಿಯನ್ನ ಡಿಫೆಂಡ್ ಮಾಡೋ ಟೈಮ್ನಲ್ಲಿ ಓಸ್ಟೆನೆಂಕೋ ಅವರಿದ್ದ ಜೆಟ್ ಕ್ರಾಶ್ ಆಗಿದೆ. ಅಮೆರಿಕನ್ ಮೇಡ್ F-16 ಜೆಟ್ ಕ್ರಾಶ್ ಆಗೋ ಮೊದಲು 7 ಡ್ರೋನ್ಸ್ ಮತ್ತು ಮಿಸೈಲ್ಸ್ ನ ಇವರು ಹೊಡೆದುರುಳಿಸಿದ್ರು ಅಂತ ಯುಕ್ರೇನ್ ಹೇಳಿದೆ. ಅಲ್ಲೇ ಜೆಟ್ ಪತನ ಆಗೋ ಮೊದಲು ಅದನ್ನ ವಸತಿ ಪ್ರದೇಶದಿಂದ ದೂರ ತಗೊಂಡು ಹೋಗಿ ಕ್ರಾಶ್ ಆಗಿದ್ದಾರೆ. ಆದರೆ ಓಸ್ಟೆನೆಂಕೋ ಅವರಿಗೆ ಜೆಟ್ ನಿಂದ ಎಜೆಕ್ಟ್ ಆಗೋಕ್ಕೂ ಟೈಮ್ ಸಿಗ್ಲಿಲ್ಲ ಪಾಪ. ಹಾಗಾಗಿ ಕೊನೆ ಗಳಿಗೆಯಲ್ಲಿ ಅವರು ಕೂಡ ತಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಸಾಹಸ ತೋರಿ ಅವರು ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಹೀಗಾಗಿ ನಾವು ಶ್ರದ್ಧಾಂಜಲಿ ಸಲ್ಲಿಸ್ತೀವಿ ಅಂತ ಹೇಳಿ ಜೆಲೆನ್ಸ್ಕಿ ಹೇಳಿದ್ದಾರೆ. ಧಾರ್ಮಿಕ ಮೌಲ್ಯಗಳಿಗೆ ಅಪಮಾನದ ಆರೋಪದಲ್ಲಿ ಟರ್ಕಿಯಲ್ಲಿ ಡೋಗನ್ ಪೆಹಲೆವಾನ್ ಅನ್ನೋ ಕಾರ್ಟೂನಿಸ್ಟ್ ಮತ್ತು ಪತ್ರಕರ್ತರು ಸೇರಿ ಒಟ್ಟು 4 ಅರೆಸ್ಟ್ ಮಾಡಲಾಗಿದೆ. ಪ್ರವಾದಿ ಮಹಮ್ಮದ್ರು ಮತ್ತು ಪ್ರವಾದಿ ಮೋಸೆಸ್ ಇವರ ಕಾರ್ಟೂನ್ ಒಂದರನ್ನ ಚಿತ್ರಿಸಲಾಗಿತ್ತು. ಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರು ಕಾರ್ಟೂನ್ ಅನ್ನ, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಶೇರ್ ಮಾಡಿದ್ರು. ಸೊ ಧಾರ್ಮಿಕ ಮೌಲ್ಯಗಳಿಗೆ ಅಪಮಾನ ಮಾಡಿದ್ದಾರೆ ಅಂತ ಅವ್ರನ್ನ ಬಂಧಿಸಲಾಗಿದೆ ಅಂತ ಟರ್ಕಿ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.